ಅದೇ ರೀತಿ ಏನಪ್ಪ ಅಂತಂದರೆ ಇನ್ನೊಂದು ಟಾಪಿಕ್ ಅದ, ಆ ಟಾಪಿಕ್ ಎಕ್ಸಲರೇಷನ್ ಅಂತಾರೆ. ಎಕ್ಸಲರೇಷನ್ ಈಸ್ ಡಿಫೈನ್ಡ್ ಆ್ಯಸ್ ದಿ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಇಟ್ಸ್ ವೆಲಾಸಿಟಿ. ಅಂದರೆ ಎಕ್ಸಲರೇಷನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್ ಫಾರ್ ಚೇಂಜ್. ಅಂದ್ರೆ ಎಕ್ಸಲರೇಷನ್ ಏನು ಹೇಳ್ತೈತಪ್ಪ ಅಂತಂದ್ರೆ, ಆರ್ ಎಕ್ಸಲರೇಷನ್ ಈಸ್ ಈಕ್ವಲ್ ಟು ಫೈನಲ್ ವೆಲಾಸಿಟಿ ಡಿ ಮೈನಸ್ ಇನಿಷಿಯಲ್ ವೆಲಾಸಿಟಿ divided by time taken. Suppose a body moving with a initial velocity u and final velocity v is a time taken t, then it is called as a acceleration. ಎಕ್ಸಲರೇಷನ್ ನೋಟೇಷನ್ ಮಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ, ನೋಟ್ ಮಾಡ್ಕೊಳ್ಳುವಂಥ ಪಾಯಿಂಟ್ಗಳು ಏನಪ್ಪ ಅಂತಂದ್ರೆ, ಎಕ್ಸಲರೇಷನ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ಇದಕ್ಕೆ ಏನಿರ್ತದೆ, ಇದಕ್ಕೆ ಒಂದು ಮ್ಯಾಗ್ನಿಟ್ಯೂಡ್ ಇರ್ತದೆ ಮತ್ತು ಅದಕ್ಕೆ ಡೈರೆಕ್ಷನ್ ಇರ್ತದೆ. ಇಲ್ಲೇನಪ್ಪ ಅಂತಂದ್ರೆ ಒಂದು ಎಕ್ಸಾಂಪಲ್ ತೊಗೋಬೋದು. ಏನಪ್ಪ ಅಂತಂದ್ರೆ, ಈಗ ಒಂದು ಟೌನ್ಲಿಂದ ಇನ್ನೊಂದು ಟೌನಿಗೆ ಹೊಂಟೀವಿ. ಆ ಟೌನ್ಲಿಂದ ಈ ಟೌನಿಗೆ ಡಿಸ್ಟೆನ್ಸ್ ಏನಪ್ಪ ಅಂತಂದ್ರೆ 100 ಕಿಲೋಮೀಟರ್ ಅದ. ಈ 100 ಕಿಲೋಮೀಟರ್ ಒಳಗಡೆ ಅದಕ್ಕೆ ಫೈನಲ್ ವೆಲಾಸಿಟಿ ಏನಪ್ಪ ಅಂತಂದ್ರೆ 100 ಕಿಲೋಮೀಟರ್ ಅದ. ಇನಿಷಿಯಲ್ ವೆಲಾಸಿಟಿ 0ಲಿಂದ ಸ್ಟಾರ್ಟ್ ಮಾಡೋಣ ಅಂತಂದ್ರೆ ಟೈಮ್ ಎಷ್ಟು ತೊಗೊತಾನ. ಈಗ ಸಪೋಸ್ ಏನಪ್ಪ ಅಂತಂದ್ರೆ ಒಂದು ಊರ್ಲಿಂದ ಇನ್ನೊಂದು ಊರಿಗೆ 100 ಕಿಲೋಮೀಟರ್ ಡಿಸ್ಟೆನ್ಸ್ ಅದ ಅಂತಂದ್ರೆ ಅವ 3 hours ಒಳಗೆ ಮುಟ್ಸಕತ್ತಾನಪ್ಪ ಅಂತಂದ್ರೆ ಅರ್ಥ ಏನಪ್ಪ ಅಂತಂದ್ರೆ 100 ಡಿವೈಡೆಡ್ ಬೈ 3 ಅಂತಂದ್ರೆ ಏನು 33.33 ಸಮಥಿಂಗನ ಬರ್ಬೋದು. ಅಂದ್ರೆ ಅರ್ಥ ಏನಪ್ಪ ಅಂತಂದ್ರೆ ಎಕ್ಸಲರೇಷನ್ ಏನಪ್ಪ ಅಂತಂದ್ರೆ ಅದಕ್ಕೆ ಮೂಮೆಂಟಮ್ ಎಷ್ಟು ಅದಪ್ಪ ಅಂತಂದ್ರೆ 33.3 km/h ಆದಂತ ಅರ್ಥ ಅದು. ಅದೇ ರೀತಿ ಏನಪ್ಪ ಅಂತಂದ್ರೆ ಎಕ್ಸಲರೇಷನ್ ಈಸ್ ಮೆಜರ್ಡ್ ಇನ್ cm/s² ಆಗಿರ್ಬೋದು, ಇಲ್ಲ m/s² ಆಗಿರ್ಬೋದು, ಇಲ್ಲ km/h² ಆಗಿರ್ಬೋದು. ಅದೇ ರೀತಿ ಯೂನಿಫಾರ್ಮ್ ಎಕ್ಸಲರೇಷನ್. ಎ ಬಾಡಿ is said to be moving with a uniform acceleration if it travels in a straight line and its velocity increasing by equal amount in equal interval of time. ಇಲ್ಲಿ ಏನು ಹೇಳ್ತೇನಪ್ಪ ಅಂತಂದರೆ, ಎ ಬಾಡಿ ಹ್ಯಾಸ್ ಎ ಯೂನಿಫಾರ್ಮ್ ಎಕ್ಸಲರೇಷನ್ if its velocity changes at the uniform rate. ಯೂನಿಫಾರ್ಮ್ ಎಕ್ಸಲರೇಷನ್ ಏನಪ್ಪ ಅಂತಂದ್ರೆ, ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ದು ಒಂದು ಸ್ಲೋಪನ್ನು ಸೆಟ್ ಮಾಡಿಟ್ಟಾನ. ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ, ದ ಮೋಷನ್ ಆಫ್ ದ ಫ್ರೀ ಫಾಲಿಂಗ್ ಬಾಡಿ ಈಸ್ ಎ ಯೂನಿಫಾರ್ಮ್ ಎಕ್ಸಲರೇಟೆಡ್ ಮೋಷನ್. ದ ಮೋಷನ್ ಆಫ್ ದ ಸ್ಲೈಡಿಂಗ್ ಬ್ಲಾಕ್ ಆನ್ ದಿ ಸ್ಮೂತ್ ಇನ್ಕ್ಲೈನ್ಡ್ ಪ್ಲೇನ್ ಈಸ್ ಯೂನಿಫಾರ್ಮ್ಲಿ ಎಕ್ಸಲರೇಟೆಡ್ ಮೋಷನ್. ಈಗ ಏನಾಗ್ತೈತಪ್ಪ ಅಂತಂದ್ರೆ, ಇದಕ್ಕೆ ಇಲ್ಲಿ ಪ್ಲೇಸ್ ಮಾಡಿದ ಬಾಲಿಗೆ ಈ ಡಿಸ್ಟೆನ್ಸಿಗೆ ಒಂದು ಡಿಸ್ಟೆನ್ಸ್ ಅದ. ಆ ಡಿಸ್ಟೆನ್ಸ್ನಾಗ ಬಾಲನ್ನು ಕೆಳಗೆ ಹೋಗಿದಾಗ ಅದು ಯೂನಿಫಾರ್ಮ್ ಮೋಷನನ್ನು ಟ್ರಾವೆಲ್ ಮಾಡ್ತದೆ. ಅಂದ್ರೆ ನಾವು ಬಾಲನ್ನು ಕೆಳಗಡೆ ಹೋಗಿದ್ರೆ ಅದು ಸ್ಟ್ರೇಟಾಗಿ ಬರ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಪೇಪರ್ನಂಗೆ ಏನಪ್ಪ ಅಂತ ಎಲ್ಲಿ ಬೇಕಲ್ಲಿ ಮೂವ್ ಆಗಿ ಬರಲ್ಲ. ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದ್ರೆ, ಇದು ಇನ್ಕ್ಲೈನಡ್ ಪ್ಲೇನ್ ಅದ. ಇನ್ಕ್ಲೈನಡ್ ಪ್ಲೇನ್ ಒಳಗಡೆ ಒಂದು ಏನಪ್ಪ ಇಟಂಗಿಯನ್ನು ಅದ್ರ ಮೇಲಿಂದ ಬಿಟ್ರೆ ಅದು ಹೆಂಗಪ್ಪ ಅಂತಂದ್ರೆ ಇದ್ರ ಮ್ಯಾಗೆ ಸ್ಲೈಡ್ ಆಗಿ ಇದ್ರ ಮೇಲೆ ಬಂದು ಬೀಳ್ತಸ. ಇದಕ್ಕೆ ಯೂನಿಫಾರ್ಮ್ ಎಕ್ಸಲರೇಷನ್ ಅಂತೇಳಿ ಹೇಳ್ತಾನವ. ಇಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್. ಎ ಬಾಡಿ is said to be moving with a non-uniform acceleration if its velocity increasing by unequal amounts in equal interval of time. ಅಂದ್ರೆ ಎ ಬಾಡಿ ಹ್ಯಾಸ್ ಎ ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್ ಇಫ್ ಇಟ್ ವೆಲಾಸಿಟಿ ಚೇಂಜಸ್ ಎಟ್ ದಿ ನಾನ್ ಯೂನಿಫಾರ್ಮ್ ರೇಟ್. ಅಂದರೆ ಎಕ್ಸಾಂಪಲ್ ಏನು, ದ ಮೋಷನ್ ಆಫ್ ದಿ ಕಾರ್ ಆರ್ ಕ್ರೌಡ್ ಸಿಟಿ ರೋಡ್ ಇಫ್ ಇಟ್ ಸ್ಪೀಡ್ಸ್ ಚೇಂಜಸ್ ಕಂಟಿನ್ಯೂಸ್ಲಿ. ಏನಪ್ಪ ಅಂತಂದ್ರೆ ಟ್ರಾಫಿಕ್ ಲೈನ್ ಒಳಗಡೆ ಏನಪ್ಪ ಅಂತಂದ್ರೆ ಗಾಡಿದು ಸ್ಪೀಡ್ ಒಂದ್ಸಲ ಏರ್ತಿರ್ತದೆ, ಒಂದ್ಸಲ ಸ್ಪೀಡ್ ಏನು ಇಳಿತಿರ್ತದೆ. ಅದೇನು ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್. ರಿಟರ್ಡೇಷನ್ ಆರ್ ಡಿಕ್ಲರೇಷನ್ ಆಫ್ ದಿ ನೆಗೆಟಿವ್ ಎಕ್ಸಲರೇಷನ್. ಎ ಬಾಡಿ is said to be retarded if its velocity decreasing with the time. ಅಂದ್ರೆ ಅರ್ಥ ಏನಪ್ಪ ಅಂತಂದ್ರೆ, ಈಗ ಒಂದು ಪಾಯಿಂಟ್ಲಿಂದ ಇನ್ನೊಂದು ಪಾಯಿಂಟ್ ತನಕ ಟೋಟಲ್ ಏನಪ್ಪ ಅಂತಂದ್ರೆ 1 ಕಿಲೋಮೀಟರ್ ಅದ. ಅವ ಒಂದು ಸ್ಪೀಡ್ ಒಳಗಡೆ ಹೊಂಟಾನ. ಆದ್ರೆ ಅದೇ ಮತ್ತು ಇನ್ನೊಂದು ಕಡೆ ಏನಪ್ಪ ಅಂತಂದ್ರೆ ಈ ಪಾಯಿಂಟ್, ಇದಕ್ಕೆ ಎ ಪಾಯಿಂಟು, ಇದಕ್ಕೆ ಬಿ ಪಾಯಿಂಟು ಸಿ ಪಾಯಿಂಟ್ ತನಕ ಬರಬೇಕಪ್ಪ ಅಂತಂದ್ರೆ ಇಷ್ಟೇ ಡಿಸ್ಟೆನ್ಸನ್ನು ಕವರ್ ಮಾಡಿರ್ಸ. ಸಪೋಸ್ ಏನಪ್ಪ ಅಂತಂದ್ರೆ 600 ಮೀಟರನ್ನು ಡಿಸ್ಟೆನ್ಸನ್ನು ಕವರ್ ಮಾಡಿರ್ಸ. ಇದು ಏನು ಉಳಿದಿದ್ದು ಡಿಸ್ಟೆನ್ಸ್ ಏನಿರ್ತೈತಲ್ಲ, ಇದು ಏನಾಗಿರುತ್ತೆ, ನೆಗೆಟಿವ್ ಎಕ್ಸಲರೇಷನ್ ಆಗಿರುತ್ತೆ. ಅದಕ್ಕೆ ಏನಂತಾರೆ, ಡಿಕ್ಲರೇಷನ್ ಆಫ್ ದಿ ನೆಗೆಟಿವ್ ಎಕ್ಸಲರೇಷನ್ ಅಂತೇಳಿ ಅಂತಾರೆ.